ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಯಡ್ಕ. ವೀಕ್ಷಕರೇ, ಕರ್ನಾಟಕದಲ್ಲಿ ಈ ರಸ್ತೆ ಗುಂಡಿ, ಕುಸಿತಾ ಇರುವಂತಹ ಶಾಲೆ ಮೇಲ್ಚಾವಣಿ, ಕುಡಿಯುವ ನೀರಿನ ಸಮಸ್ಯೆ, ರೈತರ ಸಂಕಷ್ಟ, ಹೀಗೆ ನೂರಾರು ಸಮಸ್ಯೆಗಳ ಮಧ್ಯೆ ಕಾಂಗ್ರೆಸ್ ನಾಯಕರಿಗೆ ಪ್ರತಿದಿನ ನೆನಪಾಗೋದೇನು ಹೇಳಿ? RSS ಮಾತ್ರ. ಬಟ್ ಯಾಕೆ? ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನೋಡಿದ್ರೆ RSS ಹಾಗೆ ಬಿಜೆಪಿಯನ್ನ ವಿಷಸರ್ಪ ಅಂತ ಹೇಳಿ ಅವುಗಳನ್ನ ಕೊಲ್ಲಬೇಕು ಅನ್ನೋ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಈಗ ನೋಡಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಕಂಪ್ಲೀಟ್ ಆಗಿ RSS ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ರೆ ಸಾಕು RSS. ಯಾಕೆ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕರ್ನಾಟಕದಲ್ಲಿ ಅವರು ಅಧಿಕಾರಕ್ಕೆ ಬಂದಾಗಿಂದ ಏನು ಅಭಿವೃದ್ಧಿ ಆಗಿದೆ? ಕುರ್ಚಿ ಇವತ್ತು ಬಿಟ್ಕೊಡ್ತಾರಾ, ನಾಳೆ ಬಿಟ್ಕೊಡ್ತಾರ, ಇವತ್ತು ಬಿಟ್ಕೊಡ್ತಾರ, ನಾಳೆ ಬಿಟ್ಕೊಡ್ತಾರ. ದೆಹಲಿಗೆ ಹೋದ್ರಾ ಬಂದ್ರಾ? ಇದಾಯ್ತು ಇಷ್ಟು ವರ್ಷ. ಆಮೇಲೆ ಗ್ಯಾರಂಟಿ ಗ್ಯಾರಂಟಿ, ಕಾಸಿಲ್ಲ ಹೀಗೆ ಹೇಳ್ಕೊಂಡು ಅಭಿವೃದ್ಧಿ ಎಲ್ಲಿದೆ ನೋಡೋಣ. ಇದೇ RSS ಬಗ್ಗೆ ಮಾತನಾಡುವಂಥವ್ರು ಪ್ರತಿದಿನ ಬಂದು ನಾವು ಈ ಕ್ಷೇತ್ರದಲ್ಲಿ ಇಷ್ಟು ಅಭಿವೃದ್ಧಿಯನ್ನ ಮಾಡಿದೀವಪ್ಪ, ನಾವು ರೈತರಿಗೆ ಹೀಗೆ ಮಾಡಿದ್ವಿ, ಕರ್ನಾಟಕದ ಬಡವರಿಗೆ ಈ ರೀತಿಯಾದಂತಹ ಅಭಿವೃದ್ಧಿಯನ್ನ ಮಾಡಿಕೊಟ್ಟಿದ್ದೀವಿ, ಇಂಥ ಒಳ್ಳೆದನ್ನ ಕೆಲಸಗಳನ್ನು ಮಾಡಿದೀವಿ, ಕರ್ನಾಟಕವನ್ನ ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿದೀವಿ, ಜನರ ಸಂಕಷ್ಟವನ್ನ ಈ ರೀತಿ ನೀಗಿಸಿದೀವಿ. ನೋಡೋಣ, ಪ್ರತಿದಿನ ಲಿಸ್ಟ್ ಬೈ ಲಿಸ್ಟ್ ಇವರು ಬಂದು ಹೇಳಿ ನೋಡೋಣ, ಅಥವಾ ಕೊಡ್ಲಿ ನೋಡೋಣ. ಆಗತ್ತಾ? ಇಲ್ಲ. ಅದಕ್ಕೆ ಇವತ್ತು ಅಭಿವೃದ್ಧಿ ಆಗ್ಲಿಲ್ಲ ಅನ್ನುವಂಥದ್ದನ್ನ ಮುಚ್ಚಿ ಹಾಕೋದಕ್ಕೋ ಏನೋ, ಜನರನ್ನ ಡೈವರ್ಟ್ ಮಾಡೋದಕ್ಕೆ RSS ಅನ್ನುವಂಥ ಒಂದು ಟಾಪಿಕ್ ಅನ್ನ ಹಿಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ತಮ್ಮ ವೋಟ್ ಬ್ಯಾಂಕ್ ಮೆಚ್ಚಿಸಬೇಕಲ್ಲ ಅವರಿಗೆ. ನೋಡಿ, ನಾವು RSS ಅನ್ನ ವಿರೋಧ ಮಾಡ್ತಾ ಇದ್ದೀವಿ ಅಂತ ಆ ಒಂದು ಸಂದೇಶ ಇದೇ ತಾನೆ RSS ಹಿಂದೆ ಬಿದ್ದಿರೋದ್ರ ಉದ್ದೇಶ. ಕರೆಕ್ಟಾ? ಇವತ್ತು ನಿರಂತರವಾಗಿ RSS ಅನ್ನ ಟಾರ್ಗೆಟ್ ಮಾಡಿ RSS ಅನ್ನ ವಿಷಸರ್ಪ ಅಂತೆಲ್ಲ ಹೇಳಿ ಜನರಲ್ಲಿ ಒಂಥರ ಕೆಟ್ಟ ಭಾವನೆಯನ್ನು ಮೂಡಿಸುವಂತಹ ಪ್ರಯತ್ನ. ಅಫ್ಕೋರ್ಸ್ ಅದರಿಂದ RSSಗೆ ಏನು ನಷ್ಟ ಆಗಲ್ಲ, ಅಥವಾ ಅದು RSSಗೆ ಯಾವುದೇ ಡಿಫ್ರೆನ್ಸ್ ಅನ್ನ ಮಾಡಲ್ಲ. ಯಾಕಂದ್ರೆ RSS ಅನ್ನ ಫಾಲೋ ಮಾಡ್ತಾ ಇರುವಂಥದ್ದು ದೇಶಭಕ್ತರು. ಬಟ್ ಇವರ ಇಂತಹ ಹೇಳಿಕೆಗಳ ಭಾಗವಾಗಿ ರಾಂಚಿಯಲ್ಲಿರುವಂತಹ RSS ಕಚೇರಿಯ ಮೇಲೆ 3 ಕಿಡಿಗೇಡಿಗಳು ಪೆಟ್ರೋಲ್ ಬಾಂಬ್ ದಾಳಿಯನ್ನ ಮಾಡಿದ್ದಾರೆ. ಈಗ ಆ ಮೂವರನ್ನ, ಯಾರೆಲ್ಲ? ಸೈಫ್ ಅನ್ಸಾರಿ, ಅಮನ್ ಅನ್ಸಾರಿ ಅಲಿಯಾಸ್ ಗೋಲು, ಸಾಯಂ, ಮೂವರನ್ನ ಬಂಧಿಸಲಾಗಿದೆ. ತನಿಖೆಗೆ SIT ರಚನೆಯನ್ನ ಮಾಡಿದ್ದಾರೆ. ಕಾರಣ ಏನು ಗೊತ್ತಾ? ಈ ಮೂವರಿಗೂ ಕೂಡ ಪಾಕ್ ಉಗ್ರರ ಜೊತೆಗೆ ಸಂಪರ್ಕ ಇರುವಂತಹ ಶಂಕೆಯನ್ನ ಅಧಿಕಾರಿಗಳು ವ್ಯಕ್ತಪಡಿಸಿದ್ರು. ಹಾಗಾಗಿ ತನಿಖೆ ನಡೀತಾ ಇದೆ. ಹಾಗಾದ್ರೆ ಇವತ್ತು ಇಂತಹ ಕೃತ್ಯಗಳು ಆಗೋದಕ್ಕೆ ಯಾರು ಕಾರಣ? ಯಾರ ಹೇಳಿಕೆಗಳು ಕಾರಣ? ಯಾರು ಹೊಣೆಗಾರರು ಇದಕ್ಕೆ? ವೀಕ್ಷಕರೇ, ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ಅವರನ್ನು ಮೆಚ್ಚಿಸೋದಕ್ಕೆ RSS ವಿಷಸರ್ಪ ಅಂತ ಹೇಳಬಹುದು ಏನೋ. ಪ್ರಿಯಾಂಕ್ ಖರ್ಗೆ ಅವರು ಬೆಳಗ್ಗೆ ಎದ್ದು ಬೇರೆ ಬೇರೆ ಕಾರಣಗಳಿಂದಾಗಿ RSS ಜಪವನ್ನ ಮಾಡಬಹುದು ಏನೋ. ಆದ್ರೆ ಕೆಲವು ವಿಚಾರಗಳು ನೆನಪಲ್ಲಿ ಇರ್ಲಿ ಅನ್ನುವಂತಹ ಕಾರಣಕ್ಕೆ ಹೇಳಲೇಬೇಕಾಗತ್ತಲ್ವಾ, ನೆನಪಿಸ್ಲೇಬೇಕಾಗತ್ತಲ್ವಾ. 2002ರ ಜನವರಿ ತಿಂಗಳ ಕಥೆ. ಆಗ ಕರ್ನಾಟಕದ ಗೃಹ ಸಚಿವರಾಗಿದ್ದಂಥದ್ದು ಇವತ್ತಿನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನ ನಾಗವಾರದಲ್ಲಿ ಸಮರಸತಾ ಸಂಗಮ ಹೆಸರಲ್ಲಿ RSSನ ಬೃಹತ್ ಸಮಾವೇಶ ಆಯೋಜನೆ ಆಗಿತ್ತು. ಸಾವಿರಾರು ಸ್ವಯಂ ಸೇವಕರು ಸಮವಸ್ತ್ರವನ್ನ ಧರಿಸಿ ಪಥಸಂಚಲನವನ್ನ ನಡೆಸ್ತಾರೆ. ಲಕ್ಷಾಂತರ ಜನರ ಗಮನವನ್ನು ಸೆಳೆದಿದ್ದಂತಹ ಆ ಕಾರ್ಯಕ್ರಮಕ್ಕೆ ಅವತ್ತಿನ ರಾಜ್ಯ ಸರ್ಕಾರದಿಂದ ಭದ್ರತೆ, ಅದೇ ರೀತಿ ಅಗತ್ಯ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿ ಕೊಡ್ತಾರೆ. ಅವತ್ತಿನ ಗೃಹ ಸಚಿವರಾಗಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವತಃ ಕಾರ್ಯಕ್ರಮದ ಸ್ಥಳಕ್ಕೆ ಭೇಟಿ ಕೊಟ್ಟು ಯಾವುದೇ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುವಂತ ಭರವಸೆಯನ್ನ ಕೂಡ ಕೊಡ್ತಾರೆ. ಬಟ್ ಈಗ ಯಾಕೆ RSS ಕಂಡ್ರೆ ಇಷ್ಟೊಂದು ಸಮಸ್ಯೆ? ಇವತ್ತು ಯಾಕೆ RSS ರಿಜಿಸ್ಟ್ರೇಷನ್ ಯಾಕಾಗಲಿಲ್ಲ, ಅದಾಗಲಿಲ್ಲ, ಇದಾಗಲಿಲ್ಲ ಅನ್ನುವಂಥ ಪ್ರಶ್ನೆ. ಅಂದರೆ ಆವಾಗ ಕಾಂಗ್ರೆಸ್ ಮೀರಿಸೋರು ಯಾರೂ ಇರಲಿಲ್ಲ, ನಮ್ಮದೇ ಎಲ್ಲ. ಬಟ್ ಈಗ RSS ಗರಡಿಯಲ್ಲಿ ಪಳಗಿರುವಂತಹ ಒಬ್ಬೊಬ್ಬ ನಾಯಕ ಕೂಡ, ಅದರಲ್ಲೂ ಮೋದಿಜಿಯಂತಹ ನಾಯಕರು ಕಾಂಗ್ರೆಸ್ಸಿಗೆ ಕಷ್ಟದ ದಿನಗಳನ್ನು ತೋರಿಸ್ತಾ ಇದ್ದಾರೆ ಅನ್ನುವಂತಹ ಹತಾಶೆಯ ನಡೆನ ಇದು. ಆ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇರೋದಾ? ವೀಕ್ಷಕರು, ನಾನು ಕೇಳೋದು RSS
ಪ್ರಿಯಾಂಕ್ ಖರ್ಗೆ ಅವರಿಗೆ ಏನು ಮಾಡಿದೆ? ಬೇರೆ ಯಾವ ವಿಚಾರದಲ್ಲೂ ಕೂಡ ತೋರಿಸದಂತ ಈ ಆಸಕ್ತಿ RSS ವಿಚಾರದಲ್ಲಿ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಕಾರಣ ಇರಬೇಕಲ್ವಾ? ಏನ್ RSS ಈ ದೇಶದಲ್ಲಿ ನಿಷೇಧಿತ ಸಂಘಟನೆನಾ, ಭಯೋತ್ಪಾದಕ ಸಂಘಟನೆನಾ, ಅಥವಾ ಕೋಮುವಾದಿ ಸಂಘಟನೆನಾ? ಏನ್ ಹೇಳಿ? RSS ಇಂದ ಏನಾದರೂ ಸಮಸ್ಯೆ ಆಗಿದ್ರೆ ಅದು ಬೇರೆ ವಿಚಾರ. ಇಲ್ಲಿ ನೀವುಗಳು ಒಂದೇ ಒಂದು ಸಾಕ್ಷಿ, ಒಂದೇ ಒಂದು ಉದಾಹರಣೆಯನ್ನು ಕೊಡಿ. ಅಂಥದ್ದೇನಾದ್ರೂ ಆಗಿದ್ರೆ RSS ಅನ್ನು ಕೋಮುವಾದಿ ಅಂತ ಹೇಳಿದ್ರೆ ಹೆಂಗ ಹೇಳ್ತೀರಿ? RSS ಅನ್ನುವಂಥ ಸಂಘಟನೆ ಏನ್ ತಪ್ಪು ಮಾಡಿದೆ? ಗಲಭೆ, ಸಾವು ನೋವಿಗೆ ಪ್ರಚೋದನೆ ಕೊಟ್ಟಿದ್ದು ಎಲ್ಲ ಹೋಗ್ಲಿ, ನಿಮಗಳಿಗೆ RSS ಶಾಖೆಯಲ್ಲಿ ಏನ್ ನಡೆಯುತ್ತೆ ಅನ್ನೋದಾದ್ರೂ ಗೊತ್ತಾ? ನೋಡಿದೀರಾ ನೀವುಗಳು? RSS ಇರುವಂಥದ್ದು ಸಮಾಜಕ್ಕೆ ಪೂರಕವಾಗಿ, ದೇಶಕ್ಕೆ ಪೂರಕವಾಗಿ ಕೆಲಸವನ್ನ ಮಾಡೋದಕ್ಕೆ. ಅವ್ರು ಅದನ್ನೇ ಮಾಡ್ಕೊಂಡು ಬಂದಿರುವಂಥದ್ದು ಇಷ್ಟು ವರ್ಷ. ಇದೇ RSS ಪ್ರಕೃತಿ ವಿಕೋಪಗಳಾದಾಗ, ಪ್ರವಾಹ ಬಂದಾಗ, ಬರ ಬಂದಾಗ, ಕೋವಿಡ್ ಬಂದಾಗ ದಂಡಾಗಿ ಬಂದು ಜನರಿಗೆ ಸಹಾಯವನ್ನ ಮಾಡ್ತಾರೆ. ಆಹಾರ ಕೊಡ್ತಾರೆ, ಸೂರು ಕಟ್ಟಿ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ. ಏನು ಮಾಡಲ್ಲ ಕೇಳಿ. ಇಷ್ಟಕ್ಕೂ RSS ಏನು PFIನ, ISIS, ಲಷ್ಕರ್ ಎ ತೊಯ್ಬಾನ? ಏನ್ ಅನ್ಕೊಂಡಿದ್ದೀರಿ ನೀವುಗಳು? ನಮ್ಮ ಭಾರತದಲ್ಲಿ PFI, ಸಿಮಿ, ಲಷ್ಕರ್ ಎ ತೊಯ್ಬಾ, ಇಂಡಿಯನ್ ಮುಜಾಹಿದೀನ್, ಆಮೇಲೆ ಉಮರ್ ಖಾಲಿದ್, ಜೈಷ್ ಎ ಮೊಹಮ್ಮದ್, ಅಫ್ಜಲ್ ಗುರು, ಇಂಥವರ ಕಡೆಯಿಂದಾಗುವಂತಹ ಸೇವಾ ಚಟುವಟಿಕೆಗಳೇನಂತ ನೋಡಿದಾರಲ್ವ ಎಲ್ಲರೂ? ಅಂಥವರ ಬಗ್ಗೆ ಈ ರೀತಿ ಕಂಟಿನ್ಯೂಸ್ ಆಗಿ ಯಾರಾದರೂ ನೀವುಗಳು ಧ್ವನಿಯನ್ನ ಎತ್ತಿದ್ದೀರಾ? ಸಾಧ್ಯನೇ ಇಲ್ಲ. ಬಟ್ RSS ಅಂತ ಬಂದ್ರೆ ಸಾಕು, ಎತ್ಕೊಂಡು ಬಂದ್ಬಿಡ್ತಾರೆ. ಯಾಕೆ? RSS ಒಳ್ಳೇದು ಮಾಡಿದ್ರು, ಯಾಕೆ RSS ಹಾಗೆ, RSS ಹೀಗೆ, RSS ಅದು ಮಾಡಲಿಲ್ಲ, RSS ಇದು ಮಾಡಲಿಲ್ಲ, RSS ಅನ್ನ ನಿಷೇಧಿಸಬೇಕನ್ನುವಂಥ ಮಾತುಗಳು ಯಾಕೆ ಬರುತ್ತೆ? ಅದೇ ಲಷ್ಕರ್ ಎ ತೊಯ್ಬಾ ಅದು ಇದು ಇವ್ರುಗಳ ವಿಚಾರ ಬಂದಾಗ ಯಾಕೆ ಮೌನವಾಗಿರ್ತಾರೆ ಎಲ್ಲರೂ? ರೀಸನ್ ಇರಬೇಕಲ್ವಾ? ನಮ್ಮ ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳಿದ್ದಾವೆ. ಜನರ ಹತ್ರ ಅಭಿಪ್ರಾಯ ಕೇಳೋದಕ್ಕೆ ಹೋದ್ರೆ ಉಗಿತಾ ಇದ್ದಾರೆ. ಅಯ್ಯೋ ರಾಜ್ಯದ ಅಭಿವೃದ್ಧಿನ ಕೇಳಲೇಬೇಡಿ ಅಂತ ಹೇಳ್ತಾರೆ. ನಮ್ಮ ಕ್ಷೇತ್ರದ ಅಭಿವೃದ್ಧಿನ ಅಯ್ಯೋ ಪದಗಳೇ ಇಲ್ಲ ವರ್ಣಿಸೋದಕ್ಕೆ ಅಂತ ಹೇಳ್ತಾರೆ. ಶಾಲೆಗಳ ಮೇಲ್ಛಾವಣಿಗಳು ಕುಸಿದು ಬೀಳ್ತಾ ಇದ್ದಾವೆ. ಅದರ ಬಗ್ಗೆ ಎಲ್ಲ ಗಮನ ಹರಿಸಿದ್ರೆ ಏನ್ ಲಾಭ ಸಿಗುತ್ತೆ ಅಲ್ವಾ? ಅದಕ್ಕೆ RSS ಹೆಸರು ಏನೋ ಒಂದಷ್ಟು ಲಾಭ ಸಿಗುತ್ತೆ ಅದರಿಂದ. RSS ಹೆಸರು ಕಂಡ್ರೆ ಸಾಕು, ಕೇಳಿದ್ರೆ ಸಾಕು, ಏನೋ ಒಂಥರ ಖುಷಿ, ಬೆಂಕಿ ಹೊತ್ಕೊಳ್ಳುತ್ತೆ ಕೆಲವರಿಗೆ. ನಿಮಗಳಿಗೆ ಅನುಮಾನ ಇರೋ ಹಾಗೆ RSS ಅಂತ ಒಂದು ಸಂಶಯಾಸ್ಪದ ಸಂಘಟನೆ ಆಗಿದ್ರೆ, RSS ಸಂಚು ರೂಪಿಸುವಂತ ಸಂಸ್ಥೆನೇ ಆಗಿದ್ರೆ ಎಲ್ಲೋ ಗುಪ್ತ ಜಾಗದಲ್ಲಿ ಸಭೆಯನ್ನ ಸೇರ್ಬೇಕಾಗಿತ್ತು, ಎಲ್ಲವನ್ನ ಪ್ರೈವೇಟ್ ಆಗಿ ಇಟ್ಕೊಳ್ಬೇಕಾಗಿತ್ತು ವಿಚಾರಗಳನ್ನ. ಯಾಕೆ ಇಷ್ಟು ಓಪನ್ ಆಗಿರ್ತಾರೆ? ಯಾಕೆ ಓಪನ್ ಆಗಿ ಕೂತು ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ? ಅದರಿಂದ ನಿಮಗಳಿಗೇನು ಸಮಸ್ಯೆ ಆಯ್ತು? ಇನ್ನು RSS ನೋಂದಣಿ ವಿಚಾರಕ್ಕೆ ಬರೋದಾದ್ರೆ, ಹಿರಿಯ ವಕೀಲರಾದಂತಹ ಅರುಣ್ ಶ್ಯಾಮ್ ಅವರು ಇದರ ಬಗ್ಗೆ ಬಹಳ ಅದ್ಭುತವಾದಂತಹ ಒಂದು ಆರ್ಟಿಕಲ್ ಅನ್ನು ಬರೆದಿದ್ದಾರೆ. ಅದರಲ್ಲಿ ಉಲ್ಲೇಖ ಇರೋ ಹಾಗೆ ಈ ದೇಶದ ಪ್ರಜೆಗಳಿಗೆ ಸಂವಿಧಾನದತ್ತವಾಗಿ ಬಂದಂತಹ ಮೂಲಭೂತ ಹಕ್ಕುಗಳಲ್ಲಿ ಸಂಘ, ಒಕ್ಕೂಟ, ಸಹಕಾರ ಸಂಘಗಳನ್ನು ಸ್ಥಾಪಿಸುವಂತಹ ಮೂಲಭೂತ ಹಕ್ಕನ್ನ ಸಂವಿಧಾನದ ಪರಿಚ್ಛೇದ 19(1)A ಅಡಿಯಲ್ಲಿ ಕಲ್ಪಿಸಲಾಗಿದೆ. ಹಾಗೆ ಸಂಘ, ಒಕ್ಕೂಟ, ಸಹಕಾರಿ ಸಂಘಗಳನ್ನು ಸ್ಥಾಪಿಸುವ, ನಡೆಸೋ ಅಥವಾ ಅಂತಹ ಸ್ಥಾಪಿತವಾದಂತಹ ಸಂಘ ಸಂಸ್ಥೆ, ಒಕ್ಕೂಟಗಳ ವ್ಯವಹಾರಗಳನ್ನು ಮುಕ್ತಾಯಗೊಳಿಸುವ ಹಕ್ಕುಗಳು ತನ್ನಿಂದ ತಾನೇ ಅಸ್ತಿತ್ವದಲ್ಲಿ ಇದೆ. ಸಂವಿಧಾನ ಕೇವಲ ಈ ಹಕ್ಕನ್ನು ನೀಡಿ ಒಕ್ಕೂಟಗಳನ್ನು ಸ್ಥಾಪಿಸುವ ಅಥವಾ ನಡೆಸುವ ಹಕ್ಕನ್ನು ನೀಡಿದೆ ಹೊರತು
ಎಲ್ಲೂ ಕೂಡ ಇಂತಹ ಸಂಘ ಸಂಸ್ಥೆ ಒಕ್ಕೂಟಗಳನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು ಅಂತ ಎಲ್ಲೂ ಹೇಳಲಿಲ್ಲ. ಮತ್ತೆ ಅದನ್ನು ಓದ್ತೀನಿ. ಸಂವಿಧಾನ ಕೇವಲ ಈ ಹಕ್ಕನ್ನು ನೀಡಿ ಒಕ್ಕೂಟಗಳನ್ನು ಸ್ಥಾಪಿಸುವ ಅಥವಾ ನಡೆಸುವ ಹಕ್ಕನ್ನು ನೀಡಿದೆ ಹೊರತು ಎಲ್ಲೂ ಇಂತಹ ಸಂಘ ಸಂಸ್ಥೆ ಅಥವಾ ಒಕ್ಕೂಟಗಳನ್ನು ಕಡ್ಡಾಯವಾಗಿ ನೋಂದಣಿ ಮಾಡಬೇಕು ಅಂತ ಎಲ್ಲೂ ಹೇಳಲಿಲ್ಲ. ಹಾಗಾಗಿ ನೋಂದಣಿ ಅನ್ನುವಂಥದ್ದು ಐಚ್ಛಿಕ ವಿಚಾರ. ಇಟ್ ಈಸ್ ಆಪ್ಷನಲ್. ನಿಮಗೆ ಸರ್ಕಾರದಿಂದ ಏನಾದರೂ ಅನುದಾನ ಬೇಕಿದ್ರೆ ಓಕೆ, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ. ನ್ಯಾಯಾಲಯಗಳು ಕೂಡ ಹಲವಾರು ಪ್ರಕರಣಗಳಲ್ಲಿ ನೋಂದಣಿ ಕಡ್ಡಾಯ ಅಲ್ಲ ಅಂತಾನೆ ಹೇಳಿದೆ. ಯಾರು? ನ್ಯಾಯಾಲಯ. ಹಾಗಾದ್ರೆ ಇಲ್ಲಿ RSS ನೋಂದಣಿ ಮಾಡ್ಕೊಳ್ಬೇಕು, ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು ಅಂತ ಪ್ರತಿದಿನ ಬೆಳಗ್ಗೆದ್ದು ಮಾತಾಡ್ತಾ ಇದ್ದಾರಲ್ವಾ, ಅದನ್ನ ಬಹಿರಂಗ ಮಾಡಿ, ಇದನ್ನ ಬಹಿರಂಗ ಮಾಡಿ ಅಂತ. ಹಾಗಾದ್ರೆ ಅವರು ನ್ಯಾಯಾಲಯಕ್ಕಿಂತ ದೊಡ್ಡೋರಾಗ್ಬಿಟ್ರ? ಮಾತಿಗೂ ಸಂವಿಧಾನ ಸಂವಿಧಾನ ಅಂತ ಮಾತಾಡುವಂತಹ ನೀವುಗಳು ಸಂವಿಧಾನದಲ್ಲೇ ಇಷ್ಟು ಕ್ಲಿಯರ್ ಆಗಿ ಹೇಳಿದೆ ಅಂತ ಅಂದ ಮೇಲೆ ಯಾಕೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ? ಇದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನೀವು ನಡ್ಕೊಳ್ತಾ ಇರುವಂಥದ್ದಲ್ವಾ? ಈ ವಿಚಾರದಲ್ಲಿ ನೀವು ಅಷ್ಟೂ ಸೀರಿಯಸ್ ಇದ್ದಿದ್ರೆ ಲೆಟರ್ ಬರೆಯೋದು ಬಿಟ್ಟು ಯಾವಾಗಲೂ ಕೋರ್ಟ್ ಮೆಟ್ಟಿಲು ಹತ್ತಬೇಕಿತ್ತಲ್ವಾ? ಯಾಕೆ ಹತ್ತಿಲ್ಲ? ಗೊತ್ತು. ಈಗ ಕಾನೂನಾತ್ಮಕವಾಗಿ ಹೋದರೆ ಸೋಲು ಅನ್ನುವಂಥದ್ದು ಗೊತ್ತು. ಯಾಕಂದ್ರೆ ನ್ಯಾಯಾಲಯಗಳು ಹೇಳಿವೆ ಅಲ್ವಾ, ಆಪ್ಷನ್ ಇಲ್ಲ. ಇನ್ನು ಅರುಣ್ ಶಾಮ್ ಅವರು ಹೇಳಿರೋ ಹಾಗೆ RSS ಸಂಗ್ರಹಿಸುವಂತಹ ಗುರುದಕ್ಷಿಣೆ ವಿಚಾರದಲ್ಲೂ ಕೂಡ ಬಹಳಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಗುರುದಕ್ಷಿಣೆ ತೆರಿಗೆ ಮೌಲ್ಯಮಾಪನದಿಂದ ವಿನಾಯಿತಿ ಹೊಂದಿದೆ. ಹೀಗೆ ಪಟನಾ ಉಚ್ಚ ನ್ಯಾಯಾಲಯ ಫೆಬ್ರವರಿ 22, 1994 ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಬಿಹಾರ್ ವರ್ಸಸ್ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಈ ಪ್ರಕರಣದಲ್ಲಿ ತೀರ್ಪು ನೀಡಿರೋದ್ರಿಂದ ಖಾಸಗಿ ಸಂಘ ಸಂಸ್ಥೆಗಳಿಗೆ ಸ್ವಯಂ ಪ್ರೇರಿತರಾಗಿ ನೀಡುವಂತಹ ದಕ್ಷಿಣೆ ತೆರಿಗೆ ವಿನಾಯಿತಿಯನ್ನ ಹೊಂದಿದೆ. ಸಂಘಟನಾತ್ಮಕವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸೋದು, ಸಂಪರ್ಕ, ಸಂವಾದ, ಅಭ್ಯಾಸ, ವರ್ಗ, ಕಾರ್ಯಾಗಾರ, ವಿಕಾಸ ವರ್ಗ ಇತ್ಯಾದಿಗಳನ್ನು ಖಾಸಗಿ ಸಂಘ ಸಂಸ್ಥೆ ಒಕ್ಕೂಟ ನಡೆಸೋದಕ್ಕೆ ಸ್ವಾತಂತ್ರ್ಯವನ್ನು ಹೊಂದಿದೆ. ಹಾಗಿದ್ದ ಮೇಲೆ ಯಾರು ಇವರೆಲ್ಲ ಪ್ರಶ್ನೆ ಮಾಡೋದಕ್ಕೆ? ಯಾಕೆ ಪ್ರಶ್ನೆ ಮಾಡಬೇಕು? ಇಷ್ಟು ಕ್ಲಿಯರ್ ಆಗಿದೆಯಲ್ವಾ? ನೋಡ್ಕೊಳ್ಳಿಲ್ವಾ? ಗೊತ್ತಿಲ್ವಾ? ವೀಕ್ಷಕರು, ಒಟ್ಟಾರೆಯಾಗಿ RSS ಬಗ್ಗೆ ಇವರಿಗೆ ಭಿನ್ನಾಭಿಪ್ರಾಯ ಇರಬಹುದು, ಇವರು ಟೀಕೆ ಮಾಡಬಹುದು ಅಥವಾ ಒಂದಷ್ಟು ಮಂದಿ ಬೆಂಬಲವನ್ನು ಕೂಡ ಕೊಡಬಹುದು. ಆದರೆ ಇವರು ಬಂದು ಆರೋಪವನ್ನು ಮಾಡುವಾಗ ಈ ಸಾಕ್ಷಿ ವಾಸ್ತವಾಂಶಗಳ ಆಧಾರದಲ್ಲೇ ಮಾತಾಡಬೇಕಾಗತ್ತಲ್ವಾ? ಇದು ಪ್ರಜಾಪ್ರಭುತ್ವದ ಮೂಲ ತತ್ವ ಅಲ್ವಾ? ಯಾಕೆ ಅದು ಕೆಲವರಿಗೆ ಇನ್ನೂ ಅರ್ಥನೇ ಆಗ್ತಾ ಇಲ್ಲ? ಮತ್ತೊಂದು ಕಡೆ ರಾಜ್ಯದ ಅಭಿವೃದ್ಧಿ, ಜನರ ಸಮಸ್ಯೆ, ಆಡಳಿತ ಸಾಧನೆ ಇವುಗಳ ಬಗ್ಗೆ ಉತ್ತರಿಸುವಂತಹ ಜವಾಬ್ದಾರಿ ಕೂಡ ಸಂಪೂರ್ಣವಾಗಿ ಸರ್ಕಾರದ ಮೇಲೆ ಇದೆ. ಗ್ಯಾರಂಟಿಯಲ್ಲಿ 2-3 ತಿಂಗಳ ಹಣ ಅದು ಎಲ್ಲಿಗೆ ಹೋಯಿತು, ಬೇರೆ ಇದರಲ್ಲಿ ಹಣ ಎಲ್ಲಿಗೆ ಹೋಯಿತು, ಇಂಥವುಗಳಿಗೆಲ್ಲ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕಾಗತ್ತಾ? ಆಗಲ್ಲ. ಹೀಗಾಗಿ RSS ವಿರುದ್ಧದ ಇವರ ಈ ರಾಜಕೀಯ ಹೋರಾಟ ಒಂದು ಕಡೆ, ಮತ್ತೊಂದು ಕಡೆ ಇವರ ಅಭಿವೃದ್ಧಿಯ ಚರ್ಚೆ, ಇವೆರಡರ ಮಧ್ಯದಲ್ಲಿ ಜನರು ಯಾವ ವಿಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ, ಯಾವುದರ ಜೊತೆಗೆ ನಿಲ್ತಾರೆ, ಯಾವುದಕ್ಕೆ ಉತ್ತರವನ್ನು ಯಾವ ರೀತಿ ಕೊಡ್ತಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಗೊತ್ತಾಗತ್ತೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.